ಇಂದಿನ ವಿಡಿಯೋ ಪಂಚಮುಖಿ ಆಂಜನೇಯನ ಕುರಿತಾಗಿದೆ. ಪಂಚಮುಖಿ ಆಂಜನೇಯನ ಮಹತ್ವ ಮತ್ತು ಪಂಚಮುಖಿ ಹನುಮಂತನನ್ನು ಪೂಜಿಸುವುದರಿಂದ ಆಗುವ ಲಾಭಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ರಾಮಾಯಣದಲ್ಲಿ ಶಕ್ತಿ ಮತ್ತು ಭಕ್ತಿಗೆ ಹೆಸರುವಾಸಿಯಾಗಿದ್ದ ಹನುಮಂತನು ರಾಮ ಕಾರ್ಯಕ್ಕಾಗಿ ಮತ್ತು ತನ್ನ ಭಕ್ತರ ರಕ್ಷಣೆಗಾಗಿ ಹಲವಾರು ರೂಪಗಳನ್ನು ಧರಿಸಿದನು. ಸೀತಾದೇವಿಯನ್ನು ಹುಡುಕಲು ಹೋದಾಗ ಹನುಮಂತನು ವೀರಾಂಜನೇಯನ ರೂಪವನ್ನು ಧರಿಸಿದನು. ವಿರಾಟ ರೂಪವನ್ನು ಧರಿಸಿ ಲಂಕೆಯನ್ನು ನಾಶ ಮಾಡಿದನು. ಸೀತಾದೇವಿಯ ಮುಂದೆ ಸೂಕ್ಷ್ಮ ರೂಪವನ್ನು ಧರಿಸಿದನು. ಶ್ರೀರಾಮನಿಗೆ ಸೀತಾದೇವಿಯ ಸಂದೇಶವನ್ನು ನೀಡಿದಾಗ ಪ್ರಸನ್ನ ರೂಪವನ್ನು ಧರಿಸಿದನು ಮತ್ತು ಯಾವಾಗಲೂ ರಾಮನಾಮ ಭಕ್ತ ರೂಪವನ್ನು ಹೊಂದಿದ್ದನು. ಈ ರೀತಿಯಾಗಿ ಹನುಮಂತನು ಬಹುರೂಪಗಳನ್ನು ಹೊಂದಿದ್ದಾನೆ ಮತ್ತು ಅವುಗಳಲ್ಲಿ ಪಂಚಮುಖಿ ಹನುಮಂತ ರೂಪವು ಪ್ರಮುಖವಾಗಿದೆ. ಪಂಚಮುಖಿ ಆಂಜನೇಯ ಅಂದರೆ 5 ಮುಖದ ಹನುಮಂತ. 5 ವಿಭಿನ್ನ ಅಂಶಗಳಲ್ಲಿ ಹನುಮಂತನನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದು ಅನನ್ಯ ದೈವಿಕ ಶಕ್ತಿಗಳು ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ. ಯುದ್ಧದ ಸಮಯದಲ್ಲಿ ರಾವಣನ ಮಗ ಇಂದ್ರಜಿತನು ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟನು. ಇಂದ್ರಜಿತುವಿನ ಮರಣದ ನಂತರ ಒಂದು ಕಾಲದಲ್ಲಿ ಹೆಮ್ಮೆ ಪಡುತ್ತಿದ್ದ ಲಂಕೆ ಭಯದಿಂದ ನಡಗಿತು. ಬಲಿಷ್ಠ ರಾಜ ರಾವಣನು ಹತಾಶೆ ಮತ್ತು ಕತ್ತಲೆಗೊಳಗಾದನು. ಹತಾಶೆಯಿಂದ ಅವನು ತನ್ನ ಸಹೋದರ ಐರಾವಣನ ಕಡೆಗೆ ತಿರುಗಿದನು. ಪಾತಾಳ ಲೋಕದ ಭಯಾನಕ ಆಳವನ್ನು ಆಳುತ್ತಿದ್ದ ರಾಕ್ಷಸ ಮತ್ತು ಮಾಟಮಂತ್ರದ ಯಜಮಾನನಾಗಿದ್ದ ಐರಾವಣನು ಭಯಂಕರ ಕೃತ್ಯವನ್ನು ಮಾಡಿ ತನ್ನ ವಿಜಯಕ್ಕೆ ಬದಲಾಗಿ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ದೇವಿ ಮಹಾಮಾಯೆಗೆ ಮಾನವ ಬಲಿಯಾಗಿ ಅರ್ಪಿಸಲು ರಾವಣನಿಂದ ಕೇಳಿಕೊಂಡನು. ತನ್ನ ಅಪವಿತ್ರ ಶಕ್ತಿಗಳೊಂದಿಗೆ ಐರಾವಣನು ರಾವಣನ ಒಪ್ಪಂದಕ್ಕೆ ಒಪ್ಪಿಕೊಂಡನು ಮತ್ತು ತನ್ನ ಕರಾಳ ಸಿದ್ಧತೆಗಳನ್ನು ಪ್ರಾರಂಭಿಸಿದನು. ರಾಮನ ಮಿತ್ರನಾದ ವಿಭೀಷಣನಿಗೆ ಐರಾವಣನ ಯೋಜನೆಯ ಬಗ್ಗೆ ತಿಳಿದಾಗ ಅವನು ನಡುಗುವ ತುರ್ತಿನಿಂದ ಹನುಮಂತನ ಬಳಿಗೆ ಧಾವಿಸಿದನು. ವಿಭೀಷಣನಿಗೆ ಐರಾವಣನ ಕುತಂತ್ರದ ಮಾರ್ಗಗಳು ತಿಳಿದಿದ್ದವು ಮತ್ತು ಕೆಟ್ಟದೇನಾದರೂ ಸಂಭವಿಸಬಹುದೆಂದು ಭಯಪಟ್ಟನು. ಅದರಿಂದ ಅವನು ಹನುಮಂತನನ್ನು ಹುಡುಕಲು ಪ್ರಾರಂಭಿಸಿದನು. ಆದರೆ ಹನುಮಂತನಿಗೆ ಸಂದೇಶವು ತಡವಾಗಿ ತಲುಪಿತು. ಭ್ರಮೆಯ ನೆರಳಿನಲ್ಲಿ ಐರಾವಣನು ಈಗಾಗಲೇ ರಾಮನ ಶಿಬಿರವನ್ನು ಪ್ರವೇಶಿಸಿದನು ಮತ್ತು ಮೋಸಗೊಳಿಸುವ ಮಾಯೆಯನ್ನು ಬಳಸಿಕೊಂಡು ಅವನು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿದನು. ಅವರನ್ನು ಪಾತಾಳ ಲೋಕಕ್ಕೆ ಎಳೆದೊಯ್ದನು. ಮುಷ್ಟಿ ಬಿಗಿದುಕೊಂಡು ದೈವಿಕ ಕೋಪದಿಂದ ಉರಿಯುತ್ತಿರುವ ಕಣ್ಣುಗಳೊಂದಿಗೆ ಹನುಮಂತನು ಊಹಿಸಲಾಗದ ಸಂಗತಿಗಳು ಸಂಭವಿಸುವ ಮೊದಲು ಅವರನ್ನು ಮರಳಿ ಕರೆತರಲು ನಿರ್ಧರಿಸಿ ಪಾತಾಳಕ್ಕೆ ಹೋದನು. ಪಾತಾಳ ಲೋಕದಲ್ಲಿ ಹನುಮಂತನು 2 ಸಹೋದರರು ಭಯಂಕರವಾದ ಮಂತ್ರಗಳಿಂದ ಸುತ್ತುವರೆದಿರುವ ಬಲಿಪೀಠದ ಮೇಲೆ ಪ್ರಜ್ಞೆಹೀನರಾಗಿ ಬಿದ್ದಿರುವುದನ್ನು ಮತ್ತು ಯಾಗಕ್ಕೆ ಸಿದ್ಧರಾಗುತ್ತಿರುವ ಐರಾವಣನನ್ನು ಕಂಡುಕೊಂಡನು. ಐರಾವಣ ಮತ್ತು ಹನುಮಂತನ ನಡುವೆ ಭೀಕರ ಯುದ್ಧ ನಡೆಯಿತು. ಆದರೆ ಹನುಮಂತನಿಗೆ ಐರಾವಣನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಪ್ರತಿಯೊಂದು ಹೊಡೆತವೂ ವಿಫಲವಾಯಿತು. ಪ್ರತಿಯೊಂದು ಚಲನೆಯೂ ಪ್ರತಿಯಾಗಿ ಬಂದಿತು. ಆಗ ಹನುಮಂತನಿಗೆ ಐರಾವಣನ ಆತ್ಮವು 5 ದಿಕ್ಕುಗಳಲ್ಲಿ ಇರಿಸಲಾದ 5 ಅತೀಂದ್ರಿಯ ದೀಪಗಳಲ್ಲಿ ಅಡಗಿದೆಯೆಂದು ತಿಳಿಯಿತು. 5 ದೀಪಗಳು ಒಂದೇ ಕ್ಷಣದಲ್ಲಿ ನಂದಿಸಿದರೆ ಮಾತ್ರ ಐರಾವಣನನ್ನು ಸೋಲಿಸಲು ಸಾಧ್ಯ ಎಂದು ಹನುಮಂತನಿಗೆ ತಿಳಿಯಿತು. ಈ ಕಾರ್ಯದ ಮಹತ್ವವನ್ನು ಅರಿತುಕೊಂಡ ಹನುಮಂತನು ಕಾಲ ಮತ್ತು ಸ್ಥಳದ ಮಿತಿಗಳನ್ನು ಸಹ ಧಿಕ್ಕರಿಸಬಲ್ಲಷ್ಟು ಉಗ್ರ, ಭವ್ಯ ಮತ್ತು ಬಲವಾದ ರೂಪವನ್ನು ಧರಿಸಿದನು. ಆ ಸಮಯದಲ್ಲಿ ಹನುಮಂತನು ಪಂಚಮುಖಿ ಹನುಮಂತನಾಗಿ ರೂಪಾಂತರಗೊಂಡನು. ಇದು ದೈವಿಕ ಶಕ್ತಿಗಳ 5 ಮುಖದ ಸಾಕಾರವಾಗಿತ್ತು. ಇದು ಕೇವಲ ರೂಪಾಂತರವಲ್ಲ, ಆದರೆ ವಿಶ್ವ ಉದ್ದೇಶದೊಂದಿಗೆ ಹೊಂದಿಕೆಯಾಗುವ ಸಂಪೂರ್ಣ ಆಧ್ಯಾತ್ಮಿಕ ಶಕ್ತಿಯ ಅಭಿವ್ಯಕ್ತಿಯಾಗಿತ್ತು. 5 ಮುಖಗಳಲ್ಲಿ ಪ್ರತಿಯೊಂದು ವಿಶಿಷ್ಟ ಶಕ್ತಿ ಮತ್ತು ಅರ್ಥವನ್ನು ಹೊಂದಿದೆ. ಮಧ್ಯ ಮತ್ತು ಪೂರ್ವ ಮುಖಗಳು ಅವನ ಸ್ವಂತ ಮುಖಗಳಾಗಿದ್ದವು. ಹನುಮಂತ ಶುದ್ಧ ಭಕ್ತಿ, ಉಸಿರು ಮತ್ತು ಧರ್ಮಕ್ಕೆ ಅಚಲವಾದ ನಿಷ್ಠೆಯನ್ನು ಪ್ರತಿನಿಧಿಸುತ್ತಾನೆ. ಅವನ ದಕ್ಷಿಣ ಮುಖವು ಭಗವಾನ್ ನರಸಿಂಹನದಾಗಿತ್ತು. ದುಷ್ಟಶಕ್ತಿಯನ್ನು ನಾಶ ಮಾಡುವ ಸಿಂಹದ ತಲೆಯನ್ನು ರಕ್ಷಣೆ ಮತ್ತು ದೈವಿಕ ಕ್ರೋಧವನ್ನು ಸೂಚಿಸುತ್ತಾನೆ. ಅವನ ಪಶ್ಚಿಮ ಮುಖವು ಗರುಡನದಾಗಿತ್ತು. ಹದ್ದಿನ ಮುಖದಿಂದ ಅವನು ಸರ್ಪಗಳು ಮತ್ತು ಮಾಟಮಂತ್ರಗಳನ್ನು ನಾಶ ಮಾಡುವವನು. ಸ್ಪಷ್ಟತೆ ಮತ್ತು ಅತೀಂದ್ರಿಯತೆಯನ್ನು ಪ್ರತಿನಿಧಿಸುತ್ತಾನೆ. ಅವನ ಉತ್ತರ ಮುಖವು ವಿಷ್ಣುವಿನ ಅವತಾರವಾದ ಭಗವಾನ್ ವರಾಹನದಾಗಿತ್ತು. ಅವನು ಭೂಮಿಯನ್ನು ಪ್ರವಾಹದಿಂದ ಮೇಲಕ್ಕೆತ್ತಿದ್ದನು. ಇದು ನೆಲವನ್ನು ಸಂಕೇತಿಸುತ್ತದೆ ಮತ್ತು ಅದು ಅವ್ಯವಸ್ಥೆಯಿಂದ ರಕ್ಷಿಸುತ್ತಾನೆ. ಮತ್ತು ಮೇಲ್ಮುಖವಾಗಿ 5ನೇ ಮುಖವು ಬುದ್ಧಿವಂತಿಕೆ ಮತ್ತು ಮಂತ್ರಗಳ ಕುದುರೆ ತಲೆಯ ದೇವತೆ, ದೈವಿಕ ಜ್ಞಾನದ ರಕ್ಷಕನಾದ ಭಗವಾನ್ ಹಯಗ್ರೀವನನ್ನು ಸೂಚಿಸುತ್ತಾನೆ.
ಈ ಬಹುಮುಖ ರೂಪದಲ್ಲಿ ಹನುಮಂತ ಪಾತಾಳ ಆಕಾಶಕ್ಕೆ ಏರಿದನು. ಅಪಾರ ಗಮನದಿಂದ ಅವನು 5 ದೀಪಗಳನ್ನು ಏಕಕಾಲದಲ್ಲಿ ನಂದಿಸಿದನು. ಆ ಕ್ಷಣದಲ್ಲಿ ಐರಾವಣನ ಸುತ್ತಲಿನ ರಕ್ಷಣಾತ್ಮಕ ಕವಚ ಕುಸಿಯಿತು ಮತ್ತು ಹನುಮಂತನು ಒಂದು ಬಲವಾದ ಹೊಡೆತದಿಂದ ರಾಕ್ಷಸನ ಅಸ್ತಿತ್ವವನ್ನು ಶಾಶ್ವತವಾಗಿ ಕೊನೆಗೊಳಿಸಿದನು. ಶ್ರೀರಾಮ ಮತ್ತು ಲಕ್ಷ್ಮಣರು ಮುಕ್ತರಾದರು. ಯಾಗವು ವಿಫಲವಾಯಿತು ಮತ್ತು ಮತ್ತೊಮ್ಮೆ ಹನುಮಂತನು ಭಕ್ತನಾಗಿ ಮಾತ್ರವಲ್ಲದೆ ದೈವಿಕ ಶಕ್ತಿಯಾಗಿಯೂ ತನ್ನನ್ನು ತಾನು ಸಾಬೀತುಪಡಿಸಿದನು. ಈ ಕತೆ ಕೇವಲ ವೀರತ್ವದ ಕಥೆಯಲ್ಲ, ಇದು ಆಧ್ಯಾತ್ಮಿಕ ರೂಪಕ, ಭ್ರಮೆಗಳು ಮತ್ತು ಕರಾಳ ಆಸೆಗಳ ವಿರುದ್ಧ ಹೋರಾಡಿದ ಆಂತರಿಕ ಯುದ್ಧಗಳ ಪ್ರತಿಬಿಂಬ. ಪಂಚಮುಖಿ ಹನುಮಂತನ ಪ್ರತಿಯೊಂದು ಮುಖವು ಆಳವಾದ ಸತ್ಯಕ್ಕೆ ಒಂದು ದ್ವಾರವಾಗಿದೆ. ಇವು ಕೇವಲ ಭೌತಿಕ ಪ್ರಾತಿನಿಧ್ಯಗಳಲ್ಲ, ಬದಲಾಗಿ ಅನ್ವೇಷಕನೊಳಗಿನ ಸಾಂಕೇತಿಕ ಮೂಲ ರೂಪಗಳಾಗಿವೆ. ಹನುಮಂತನ 5 ಮುಖಗಳು ಪಂಚಭೂತಗಳಾಗಿ ಪ್ರತಿನಿಧಿಸಲಾಗುತ್ತದೆ. ಹನುಮಂತನ ಸ್ವಂತ ಮುಖವು ಭಕ್ತಿಯ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಆಹ್ವಾನಿಸುವ ಗಾಳಿ ಅಥವಾ ಉಸಿರನ್ನು ಪ್ರತಿನಿಧಿಸುತ್ತದೆ. ಇದು ಅಚಲ ನಂಬಿಕೆ ಮತ್ತು ಶಿಸ್ತಿನ ಸೇವೆಯ ಸ್ಥಾನವಾಗಿದೆ. ನರಸಿಂಹ ಮುಖವು ಬೆಂಕಿಯನ್ನು ಪ್ರತಿನಿಧಿಸುತ್ತದೆ, ಭಯ ಮತ್ತು ಕತ್ತಲೆಯನ್ನು ಸುಟ್ಟು ಹಾಕುತ್ತದೆ. ಇದು ದಬ್ಬಾಳಿಕೆಯನ್ನು ಎದುರಿಸುವಾಗ ಧೈರ್ಯದ ಅಗತ್ಯವಿರುವಾಗ ಆಹ್ವಾನಿಸಲು ಒಂದು ರೂಪವಾಗಿದೆ. ಗರುಡನ ಮುಖವು ಆಕಾಶವನ್ನು ಪ್ರತಿನಿಧಿಸುತ್ತದೆ. ಇದು ಆಲೋಚನೆಗಳು ಮತ್ತು ವಿಷವನ್ನು ಎರಡನ್ನೂ ತಟಸ್ಥಗೊಳಿಸುವ ವಿಶಾಲವಾದ ಜಾಗವನ್ನು ಪ್ರತಿನಿಧಿಸುತ್ತದೆ. ಗರುಡನು ನಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ನಾಶ ಮಾಡುವವನು ಅಥವಾ ಭಯ, ದುಷ್ಟಶಕ್ತಿಯನ್ನು ಸುಟ್ಟು ಹಾಕುವವನು, ಆಂತರಿಕ ಮತ್ತು ಗುಪ್ತ ವಿಷಯವನ್ನು ನಾಶ ಮಾಡುವವನು. ವರಾಹ ಮುಖವು ಭೂಮಿಗೆ ಸಂಪರ್ಕ ಹೊಂದಿದೆ. ಅದು ನಮಗೆ ಹತಾಶೆಯಿಂದ ಮೇಲೆ ಏರಲು ಶಕ್ತಿಯನ್ನು ನೀಡುತ್ತದೆ ಮತ್ತು ನಮ್ಮ ಆತ್ಮವನ್ನು ಸದಾಚಾರದಲ್ಲಿ ಇಡುತ್ತದೆ. ಹಯಗ್ರೀವ ಮುಖವು ನೀರಿನೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಶಬ್ದದ ಅಂಶವನ್ನು ಆಹ್ವಾನಿಸಲಾಗುತ್ತದೆ ಮತ್ತು ನಮಗೆ ದೈವಿಕ ಜ್ಞಾನವನ್ನು ನೀಡುತ್ತದೆ. ಈ 5 ರೂಪಗಳು ಒಟ್ಟಾಗಿ ಪಂಚಭೂತಗಳು, 5 ದಿಕ್ಕುಗಳು ಮತ್ತು ನಮ್ಮಲ್ಲಿರುವ 5 ಆಂತರಿಕ ಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರಗಳ ರಕ್ಷಕರು. ಪಂಚಮುಖಿ ಹನುಮಂತನು ನಮಗೆ ಈ ಎಲ್ಲ 5 ಶತ್ರುಗಳನ್ನು ಏಕಕಾಲದಲ್ಲಿ ಜಯಿಸಿದಾಗ ಮಾತ್ರ ನಾವು ಸಂಪೂರ್ಣರಾಗುತ್ತೇವೆ ಎಂದು ಕಲಿಸುತ್ತದೆ. ಆಧ್ಯಾತ್ಮಿಕವಾಗಿ ಈ ರೂಪವು ಅನ್ವೇಷಕರ ವಿಕಾಸದ ಹಂತಗಳನ್ನು ಪ್ರತಿನಿಧಿಸುತ್ತದೆ. ಶಿಸ್ತು ಮತ್ತು ಧೈರ್ಯದಿಂದ ನಮ್ಮನ್ನು ಪರಮಾತ್ಮಕ್ಕೆ ಮತ್ತು ಅಂತಿಮವಾಗಿ ಜ್ಞಾನದ ಮೂಲಕ ಮುಕ್ತಿಗೆ ಕರೆದೊಯ್ಯುತ್ತದೆ. ಪಂಚಮುಖಿ ಹನುಮಂತನನ್ನು ಧ್ಯಾನಿಸುವವರು ಶತ್ರುಗಳಿಂದ ಮಾತ್ರವಲ್ಲದೆ ಆತ್ಮವನ್ನು ಮೌನವಾಗಿ ಕಾಡುವ ಅವರ ಆಳವಾದ ಭಯಗಳಾದ ಅನುಮಾನ, ಜಡತ್ವ, ಭ್ರಮೆ ಮತ್ತು ಸ್ವಯಂ ಅಜ್ಞಾನದಿಂದ ರಕ್ಷಣೆ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ತಾಂತ್ರಿಕ ಮತ್ತು ಭಕ್ತಿ ಸಂಪ್ರದಾಯಗಳಲ್ಲಿ ಪಂಚಮುಖಿ ಹನುಮಂತನ ರೂಪವನ್ನು ಶಕ್ತಿಶಾಲಿ ರಕ್ಷಕವಚವೆಂದು ಪರಿಗಣಿಸಲಾಗುತ್ತದೆ. ಇದು ದುಷ್ಟಶಕ್ತಿಗಳು, ಮಾನಸಿಕ ತೊಂದರೆಗಳು ಮತ್ತು ಮಾಟಮಂತ್ರಗಳ ವಿರುದ್ಧ ಜೀವಂತ ಗುರಾಣಿಯಾಗಿದೆ. ನಮ್ಮ ಸಾಧನೆಗಳ ಸಮಯದಲ್ಲಿ ಭಕ್ತರಿಗೆ ರಕ್ಷಣೆ ಅಗತ್ಯವಿರುವ ಅಥವಾ ವಿಶೇಷವಾಗಿ ಶನಿ ಅಥವಾ ರಾಹು ಗ್ರಹಗಳ ತೊಂದರೆಗಳಿಗೆ ಒಳಗಾಗುವ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಈ ರೂಪವನ್ನು ಹೆಚ್ಚಾಗಿ ಆಹ್ವಾನಿಸಲಾಗುತ್ತದೆ. ಪಂಚಮುಖಿ ಹನುಮಂತನನ್ನು ಸ್ಥಳ ಮತ್ತು ಸಮಯದ ದೈವಿಕ ರಕ್ಷಕನಾಗಿ ಪೂಜಿಸಲಾಗುತ್ತದೆ. ಇಂದಿಗೂ ಆಧ್ಯಾತ್ಮಿಕ ಭಕ್ತರು ದುಃಸ್ವಪ್ನಗಳನ್ನು ಹೋಗಲಾಡಿಸಲು ಮತ್ತು ಶಕ್ತಿ, ಬುದ್ಧಿವಂತಿಕೆ ಮತ್ತು ನಿರ್ಭಯತೆಯ ಆಶೀರ್ವಾದಗಳನ್ನು ಆಹ್ವಾನಿಸಲು ಮನೆಗಳಲ್ಲಿ ಪಂಚಮುಖಿ ಹನುಮಂತನ ಚಿತ್ರ ಅಥವಾ ಯಂತ್ರವನ್ನು ಇಡುತ್ತಾರೆ. ಪಂಚಮುಖಿ ಹನುಮಂತ ಕೇವಲ ಒಂದು ರೂಪವಲ್ಲ, ಅವನು ನಮ್ಮೊಳಗಿನ ಸಾಮರ್ಥ್ಯ. ಅವನ ಪ್ರತಿಯೊಂದು ಮುಖವು ಜಾಗೃತಗೊಳ್ಳಲು ಕಾಯುತ್ತಿರುವ ಗುಣವನ್ನು ಪ್ರತಿಬಿಂಬಿಸುತ್ತದೆ. ಶಿಸ್ತು ಮತ್ತು ಉಸಿರಾಟದ ನಿಯಂತ್ರಣವಾಗಿ ಹನುಮಂತ, ಶಕ್ತಿಶಾಲಿ ಶೌರ್ಯನಾಗಿ ಭಗವಾನ್ ನರಸಿಂಹ, ನಮ್ಮ ಅಂತಃಪ್ರಜ್ಞೆಯ ಎತ್ತರವಾಗಿ ಭಗವಾನ್ ಗರುಡ, ಸ್ಥಿರತೆಗಾಗಿ ಭಗವಾನ್ ವರಾಹ ಮತ್ತು ನಮ್ಮ ದೈವಿಕ ಸ್ಮರಣೆಗಾಗಿ ಭಗವಾನ್ ಹಯಗ್ರೀವನ ಆಶೀರ್ವಾದ ಇರಲೇಬೇಕು ನಮಗೆ. ಪಂಚಮುಖಿ ಹನುಮಂತನನ್ನು ಧ್ಯಾನಿಸುವಾಗ ನಾವು ಕೇವಲ ದೈವಿಕ ಶಕ್ತಿಯನ್ನು ಆಹ್ವಾನಿಸುವುದಿಲ್ಲ, ನಾವು ನಮ್ಮ ಆಂತರಿಕ ಬೆಂಕಿಯನ್ನು ಹೊತ್ತಿಸುತ್ತೇವೆ. ಭ್ರಮೆ, ವಿಷತ್ವ ಮತ್ತು ಭಯದಿಂದ ತುಂಬಿರುವ ಜಗತ್ತಿನಲ್ಲಿ ಪಂಚಮುಖಿ ಹನುಮಂತನ ರೂಪವು ಯಾವುದೇ ಶಕ್ತಿಯು ಎಷ್ಟೇ ಕತ್ತಲೆಯಾಗಿರಲಿ ಅಥವಾ ಸಂಕೀರ್ಣವಾಗಿರಲಿ ದೈವಿಕ ಬುದ್ಧಿವಂತಿಕೆಯೊಂದಿಗೆ ಸಂಯೋಜಿಸಲ್ಪಟ್ಟ ಅಚಲ ಭಕ್ತಿಯ ತೇಜಸ್ಸಿನ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ ಎಂದು ನಮಗೆ ನೆನಪಿಸುತ್ತದೆ. ಪಂಚಮುಖಿ ಹನುಮಂತನು ಕೇವಲ ಐರಾವಣನ ಸಂಹಾರಕನಲ್ಲ, ಬದಲಾಗಿ ನಮ್ಮ ಅಜ್ಞಾನವನ್ನು ನಾಶ ಮಾಡುವವನು. ಅವನು ಧರ್ಮದ ರಕ್ಷಕ ಮತ್ತು ಆತ್ಮದ ಕತ್ತಲೆಯಲ್ಲಿ ಮಾರ್ಗದರ್ಶಕದ ಬೆಳಕಾಗಿದೆ.
ಅವನನ್ನು ತಿಳಿದುಕೊಳ್ಳುವುದೆಂದರೆ ಅವನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದು. ಶ್ರೀರಾಮನ ಮಾರ್ಗದಲ್ಲಿ ನಿರ್ಭಯತೆ, ಸ್ಪಷ್ಟತೆ ಮತ್ತು ಭಕ್ತಿಯಿಂದ ನಡೆಯುವುದಾಗಿದೆ. ಪಂಚಮುಖಿ ಹನುಮಂತನನ್ನು ಪೂಜಿಸುವುದರಿಂದ ನಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನಮ್ಮ ಜೀವನದ ಸವಾಲುಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇದು ನಕಾರಾತ್ಮಕ ಪ್ರಭಾವಗಳು ಮತ್ತು ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ. ಇದು ಭಕ್ತರಿಗೆ ಸಮಗ್ರ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡುತ್ತದೆ. ಮನಸ್ಸಿನ ಶುದ್ಧತೆ, ಭಕ್ತಿ, ನಿರ್ಭಯತೆ, ಶಕ್ತಿ, ಸಂಪತ್ತು ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಪಂಚಮುಖಿ ಹನುಮಂತ ಭಕ್ತರು ವೈಯಕ್ತಿಕ ಆಸೆಗಳನ್ನು ಸಾಧಿಸಲು ಮತ್ತು ಆಧ್ಯಾತ್ಮಿಕ ನೆರವೇರಿಕೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ಜೀವನದ ಎಲ್ಲ ಅಂಶಗಳಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ಉತ್ತೇಜಿಸುತ್ತದೆ. ಇದಿಷ್ಟು ಪಂಚಮುಖಿ ಆಂಜನೇಯನ ಮಹತ್ವದ ಕುರಿತು. ಜೈ ಶ್ರೀರಾಮ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.